ವೀಕ್ಷಕರಿಗೆ ಏನಾದರೂ ವಿಶೇಷತೆ ಕೊಡಬೇಕು ಅಂತ ಅಂದ್ಕೊಳ್ತಾನೆ ಇದ್ವಿ. ಬಟ್ ಏನಪ್ಪ ಇವ್ರಿಗೆ ಕೊಡೋದಂತ ಕಾಯ್ತಾ ಇದ್ವಿ. ಆದರೆ ಇವತ್ತು ನಮ್ಮ ಕರಾವಳಿ ಕರ್ನಾಟಕದೊಂದು ಜಾನಪದ ಕ್ರೀಡೆ ಕಂಬಳ, ಇದು ಕೇವಲ ನಮ್ಮ ಕರಾವಳಿಗೆ ಮಾತ್ರ ಸೀಮಿತ ಇಲ್ಲದೆ ಕರ್ನಾಟಕವನ್ನು ದಾಟಿ ದೇಶ ವಿದೇಶಗಳಲ್ಲಿ ಇವತ್ತು ಕಂಬಳ ಒಂದು ಜಾನಪದ ಕ್ರೀಡೆಗೆ ತುಂಬಾ ಅಭಿಮಾನಿಗಳಿದ್ದಾರೆ. ಅಂತಹ ಒಂದು ಕಂಬಳ ಕ್ರೀಡೆಯ ಬಗ್ಗೆ ನಾವು ಇವತ್ತು ನಿಮಗೆ ತೋರಿಸ್ಬೇಕು. ಅದರಲ್ಲೂ ಕೂಡ ಒಂದು ಎಪಿಸೋಡ್ ಥರ ಮಾಡಬೇಕು. ಯಾಕಂದರೆ ಸಾಕಷ್ಟು ಕಂಬಳ ಅಭಿಮಾನಿಗಳು ಕೂಡ ಇದ್ದಾರೆ, ಅದೇ ರೀತಿ ಕೋಣಗಳನ್ನು ಸಾಕುವಂಥ ಸಾಹುಕಾರರು ಕೂಡ ಇದ್ದಾರೆ. ಅಂತಹ ಒಂದು ಬೇರೆ ಬೇರೆ ರೀತಿಯ ಒಂದು ಕೋಣಗಳ ಒಂದು ನಾವು ಎಪಿಸೋಡ್ ಥರನೇ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಈಗ ಮೊದಲನೇದಾಗಿ ನಾವು ಕಂಬಳ ಕ್ಷೇತ್ರದಲ್ಲಿ ಹೆಸರು ಮಾಡಿದಂತಹ ಬೋಳದ ಗುತ್ತು ಸತೀಶ್ ಶೆಟ್ಟರು ಅವರ ಒಂದು ಮನೆಗೆ ಬಂದಿದ್ದೇವೆ. ಅವರ ಒಂದು ಕೋಣಗಳನ್ನು ನಿಮ್ಗೆ ತೋರಿಸ್ತೇವೆ. ಇವತ್ತು ನಾವು ಅವರ ಒಂದು ಕೊಟ್ಟಿಗೆಗೆ, ಕೋಣಗಳ ಕೊಟ್ಟಿಗೆಗೆ ನಾವು ಬಂದಿದ್ದೇವೆ. ನೋಡಿ, ಇಲ್ಲಿ ನೀವು ನೋಡ್ತಾ ಇರುವಂಥ ಎಲ್ಲ ಕೋಣಗಳು ಎಲ್ಲವೂ ಕೂಡ ಕಂಬಳ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥ ಒಂದು ಕೋಣಗಳು, ಪ್ರಶಸ್ತಿಗಳನ್ನು ಬಾಚಿಕೊಂಡಂತಹ ಕೋಣಗಳು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ದೋಣಿ ಅಂತ ಹೇಳಿ. ಈ ದೋಣಿ ಅನ್ನೋ ಒಂದು ಕೋಣ ಇವತ್ತು ಎಷ್ಟು ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಅಂದರೆ ಅದು ಹೇಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತಹ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದಂತಹ ಒಂದು ಕೋಣ. ಇನ್ನು ನಮ್ಮ ಮೋಡ ಕೂಡ ಹಾಗೆ. ಮೋಡ ಸ್ವಲ್ಪ ಅಗ್ರೆಸಿವ್ ಆದರೂ ಕೂಡ ತುಂಬಾ ಕ್ಯೂಟ್ ಆಗಿದ್ದಾನೆ. ಆ ಮೋಡ ಕೂಡ ನಮ್ಮ ಇವತ್ತು ಕಂಬಳ ಕ್ಷೇತ್ರದಲ್ಲಿ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿಯನ್ನು ಗೆದ್ದು ಬೋಳದ ಗುತ್ತಿಗೆ ಒಂದು ಹೆಸರು ತಂದಂತಹ ಒಂದು ಕೋಣ. ಇನ್ನು ಸಾಕಷ್ಟು ಇಲ್ಲಿ ಇರುವಂತಹ ಕೋಣಗಳು ಸುಮಾರು 8 ಕೋಣಗಳಿದೆ. ಇದು ಜೊತೆ ಮಾಡಿ ಇಲ್ಲಿ ಕಂಬಳ ಗದ್ದೆಯಲ್ಲಿ ಓಡಿಸ್ತಾರೆ. ಅಂತಹ ಒಂದು ಕಂಬಳ ಜಾನಪದ ಕ್ರೀಡೆ ನಮ್ಮ ಕರಾವಳಿ ಕರ್ನಾಟಕದ, ಅಂತಹ ಒಂದು ಕರಾವಳಿ ಕರ್ನಾಟಕದ ಜಾನಪದ ಕ್ರೀಡೆಯನ್ನು ಇಡೀ ಜಗತ್ತಿಗೆ ತೋರಿಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಅದನ್ನು ಎಪಿಸೋಡ್ ಥರ ಮಾಡ್ತಾ ಹೋಗ್ತೇವೆ. ಈಗ ಇದು ಮೊದಲನೇದು ಬೋಳದ ಗುತ್ತು ಸತೀಶ್ ಶೆಟ್ಟರವರ ಮನೆ. ವೀಕ್ಷಕರೇ, ಇವತ್ತು ನಾವು ಬೋಳದ ಗುತ್ತು ಕಂಬಳದ ಒಂದು ಮನೆಯಲ್ಲಿದ್ದೇವೆ. ಸಾಕಷ್ಟು ಕಂಬಳದಲ್ಲಿ ಹೆಸರನ್ನು ಮಾಡಿದಂಥ ಕೋಣಗಳು ಇಲ್ಲಿದೆ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಶೇನಿಕ್ ರಾಜ್ ಅವರು ಇದ್ದಾರೆ. ಅವರು ಇವತ್ತು ಕಂಬಳದ ಈ ಕೋಣಗಳನ್ನು ನೀವು ನೋಡ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ. ನಮಸ್ತೆ ಸರ್. ನಮಸ್ತೆ. ಇದ್ರ ಬಗ್ಗೆ ಒಂದು ಹೇಳಿ. ಇದು ದೋಣಿ ಅಂತ. ಇದು 12 ಇಸ್ವಿಯಿಂದ ಬೋಳಕ್ಕೆ ಸತೀಶ್ ಶೆಟ್ಟರು ಮತ್ತು ಜಗದೀಶ್ ಶೆಟ್ಟರು ಈ ಕೋಣ ತಂದಿದ್ದಾರೆ ಇಲ್ಲಿಗೆ. ಅದು ಸಣ್ಣದಿರುವಾಗಲೂ ನೇಗಿಲಿನ ಕಿರಿಯ ವಿಭಾಗದಲ್ಲಿ ತುಂಬ ಮೆಡಲ್ ಪಡೆದಿದೆ. ಅದರ ನಂತರ ಅದನ್ನು ನೋಡಿ ಇವರು ತಂದಿದ್ದಾರೆ. 12 ಇಸ್ವಿಯಿಂದ ಇಷ್ಟರ ತನಕ ಇದಕ್ಕೆ ಮೆಡಲ್ ಇಲ್ಲ ಅಂತಿಲ್ಲ. 6 ವರ್ಷ ಸೀರೀಸ್ ಮೆಡಲ್ ಬಂದಿದೆ. ಬೊಲ್ಲ ಮತ್ತು ಇದು ಧೋನಿ ಅಂತ ಹೆಸರು. ಅದು ಧೋನಿ ಮನೆಯಲ್ಲಿ ಇದ್ದರದರಿಂದ ಇದಕ್ಕೆ ಧೋನಿ ಅಂತ ಹೆಸರಿಟ್ಟದ್ದು. ಎಷ್ಟು ಮೆಡಲ್ ಬಂದಿದೆ? ಇದು ಸಾಧಾರಣ ಇದಕ್ಕೆ 2-3 ವರ್ಷದ ಪ್ರಾಯದಿಂದ ಇಷ್ಟರ ತನಕ ಮೆಡಲ್ ಇಲ್ಲ ಅಂತಿಲ್ಲ. ಇದಕ್ಕೆ ಎಲ್ಲ ಕಂಬಳದಲ್ಲಿ ಎಲ್ಲ ಭಾಗವಹಿಸಿ ಮೆಡಲ್ ಹೊಡೆದಿದೆ. ಇದರ ಹೆಸರು ದೋಣಿ ಅಂತ ಹೇಳಿ. ದೋಣಿ ಅಂದ್ರೆ ದೋಣಿ ಮಾಡ್ತಿದ್ದಂತ ದೋಣಿ ಓಡಿಸುವ, ದೋಣಿ ನಡೆಸುವ ಮನೆಯಲ್ಲಿ ಇದು ಕೋಣ ಇದ್ದುದರಿಂದ ಅದಕ್ಕೆ ದೋಣಿ ಮನೆ ಅಂತ, ಆ ಮನೆಗೆ ದೋಣಿ ಅಂತ ಮನೆ ಅಂತ ಹೆಸರು. ಇಲ್ಲಿ ನೋಡಿ ಬಲೆ ನಾಗೇಶ್ವರ್. ಇದ್ರೇನು ಹೆಸರು ಸರ್? ಇದು SP ಅಂತ ಕರಿತೇವೆ, SP ಮೋಡ ಅಂತ ಕರಿತೇವೆ. ಮೋಡ, ಹೌದು. ಮಾರ್ನಾಡಿಂದ ತಂದದ್ದು. ಒಂದು 4 ವರ್ಷ ಆಯಿತು. ಅದು ಹಗ್ಗ ಕಿರಿಯ ವಿಭಾಗದಲ್ಲಿ ಮೆಡಲ್ ಹೊಡಿತಿತ್ತು. ಅದ್ರ ನಂತರ ನಾವು ತಂದ ನಂತರ ನಮಗೆ ಒಂದು 10 ಮೆಡಲ್ನವರೆಗೆ ಮಾಡಿಕೊಟ್ಟಿದೆ. ಹೌದು. ಕಾಲನ ಮತ್ತು ಇವನಿಗೆ ಹಾಕಿ ಓಡಿಸಿದ್ದೇವೆ, ಮತ್ತು ದೋಣಿಗೆ ಮತ್ತು ಇವರಿಗೆ ಹಾಕಿ ಓಡಿಸಿದ್ದೇವೆ. ಹೌದು. ಓಡಿಸುವಂಥ ಸಾಕಷ್ಟು ಕೋಣಗಳಲ್ಲಿ ಹೆಸರನ್ನು ಮಾಡಿದೆ. ಯಾವ ಕೋಣಕ್ಕೆ ಹಾಕಿದ್ರು, ಇದೊಂದು 4-5 ಬೇರೆ ಕೋಣಕ್ಕೆ ಹಾಕಿದ್ದಾರೆ. ಆದರೂ ಯಾವ ಕೋಣಕ್ಕೆ ಹಾಕಿದ್ರು ಫಸ್ಟ್ ಪ್ರೈಸ್ ಹೊಡೆದಿದೆ. ವೆರಿ ನೈಸ್. ಇದರ ಹೆಸರು ಮೋಡ ಅಂತ. ಇನ್ನೊಂದಿದೆ ತೋರಿಸ್ತೀನಿ ಸರ್. ಇದರ ಹೆಸರೇನು? ಇದರ ಹೆಸರು ಮಂಜು ಅಂತ. ಬೆಳವಾಯಿ ಅಶೋಕ್ ಶೆಟ್ಟರ ಅವರಿಂದ ನಾವು ತಂದದ್ದು. ಹೌದು. ಅವರು ಇದಕ್ಕೆ ಬೇಳಾಡಿ ಭಾವ ಅಶೋಕ್ ಶೆಟ್ಟರ್ ಅಂತ ಹೆಸರು. ಇದು ಸಣ್ಣದಿರುವಾಗ ಭಾರಿ ಮೆಡಲ್ ಶ್ರೀಧರ ಓಡಿಸಿ ತುಂಬ ಮೆಡಲ್ ಹೊಡೆದಿದೆ. ಇದು ಸಹ ಬೆಳ್ಳಾರೆ ಕುಂಟಿಪುನಿ ಅವರ ಹೆಸರಿನಲ್ಲಿ, ಕಾಂತಾರ ಬಾಂಧವಿಟ್ಟು ಅವರ ಹೆಸರಿನಲ್ಲಿ ಸಹ ಓಡಿಸಿ ತುಂಬ ಮೆಡಲ್ ಹೊಡೆದಿದೆ. ಮಂಜು ಅಂತ ಹೆಸರು ಅದ್ರದ್ದು. ಇದು ಕಾಳ ಅಂತ ಸರ್. ಕಾಳ. ಇದು ಸಣ್ಣದಿರುವಲ್ಲಿ ತುಂಬ ಮೆಡಲ್ ಮಾಡಿದೆ. ಸಣ್ಣದ್ರಲ್ಲಿ ಯಾವ ಕೋಣಕ್ಕೂ ಬಿಟ್ಟು ಕೊಟ್ಟಿಲ್ಲ. ಹೌದು. ದೊಡ್ಡದಾದ ನಂತರ ಸೀನಿಯರ್ ಆದ ಕೂಡಲೂ ಸಹ ಯಾರಿಗೂ ಎಲ್ಲ ಕಂಬಳದಲ್ಲಿಯೂ ಫಸ್ಟ್ ಧೋನಿ ಒಟ್ಟಿಗೆ 4 ವರ್ಷ ಸೀರೀಸ್ ಮೆಡಲ್ ಹೊಡೆದಿದೆ. ಹೌದು. ಮೋಡ 2 ವರ್ಷ. ರಾಕೆಟ್ ಮೋಡ್ ಅಂತ ನಮ್ಮದು ಮತ್ತೊಂದು ಕೋಣ, ಅದು 2 ವರ್ಷ ಮೆಡಲ್ ಹೊಡೆದಿದೆ.
ಇದಕ್ಕೆ ಹೆಚ್ಚು ಮೆಡಲ್ ಈ ಸಲ ಸಹ 4 ಹೊಡೆದಿದೆ, ಅದ್ರ ಸರ್ ಮೊದಲು 4 ಹೊಡೆದೆ. ಅಂದ್ರೆ ಇರುವಂತ ಎಲ್ಲ ಕೋಣಗಳು ನಮ್ಮ ಪ್ರಶಸ್ತಿ ಪಡೆದ ಕೋಣಗಳೇ ಇರುವುದು ನಮ್ಮ ಹತ್ರ. ಕಾಲನೊಟ್ಟಿಗೆ ಬಂದಿದೆ, ಮತ್ತು ಬೇರೆ ಕೋಣಕ್ಕೆ ಹಾಕಿ ಓಡಿಸಿದ್ದಾರೆ ಅದನ್ನು. ಅದು ಓಡಿಸಿ ನೋಡಿ ನಾವು ಮತ್ತೆ ತಂದದ್ದು. ನಮ್ಮ ಹೆಸರು ಶ್ರೇಣಿಕರಾಜ್ ಜೈನ್ ಅಂತ. ಸಂತೋಷ್ ಶೆಟ್ಟಿ. ನಾಗೇಶ್ ಶೆಟ್ಟಿಗಾರ್. ಇವತ್ತು ನಾವು ಬೋಳದ ಗುತ್ತು ನಿಮ್ಮ ಮನೆಗೆ ಬಂದಿದ್ದೀವಿ. ಅಂದರೆ ಕೋಣ ಸಾಕ್ತಿರುವಂಥ ಒಂದು ಬಹಳ ಇತಿಹಾಸ ಇರುವಂಥ ಮನೆಗೆ ಬಂದಿದ್ದೀವಿ. ಎಷ್ಟು ವರ್ಷಗಳಿಂದ ಈ ಒಂದು ಕೋಣವನ್ನು ಸಾಕ್ತಿದ್ದೀರಿ ಸರ್? 2008ರ ನಂತರ ಇಲ್ಲಿ ಕೋಣಗಳು ಇವರ ಹೆಸರಿನಲ್ಲಿ ಓಡಿಸ್ತಾ ಇದ್ದಾರೆ. 2008ರ ನಂತರ. ಆವಾಗ ಅಂದರೆ ಯಾರು? ಸತೀಶ್ ಶೆಟ್ಟಿ ಮತ್ತು ಜಗದೀಶ್ ಶೆಟ್ಟಿ, ಸಂತೋಷ್ ಶೆಟ್ಟಿ ಅವರು ಇವರು ಅಣ್ಣ ತಮ್ಮಂದಿರು. ಸಂತೋಷ್ ಶೆಟ್ಟಿ ಫಸ್ಟ್ನವರು, 2ನೇವರು ಸತೀಶ್ ಶೆಟ್ಟಿ ಅಂತ, 3ನೇವರು ಜಗದೀಶ್ ಶೆಟ್ಟಿ ಅಂತ, 3 ಜನ ಸೇರಿ ಕಂಬಳವನ್ನು ಕೋಣ ಕಟ್ಟಿ ಕಂಬಳಕ್ಕೆಲ್ಲ ಕೊಂಡೋಗ್ತಿದ್ದಾರೆ. ಬೋಳಗುತ್ತು ಸತೀಶ್ ಶೆಟ್ಟಿ ಹೆಸರಿನಲ್ಲಿ ಸಹ ಓಡಿಸ್ತೇವೆ, ಬೋಳಗುತ್ತು ಜಗದೀಶ್ ಶೆಟ್ಟಿ ಹೆಸರಿನಲ್ಲಿ ಸಹ ಓಡಿಸಿದ್ದೇವೆ. ಇಬ್ಬರು ಹೆಸರಿನಲ್ಲಿ ಓಡಿಸಿದ್ದೇವೆ. ಇಲ್ಲಿ ಊರಿನ ಒಂದು ಗುತ್ತಿನ ಮನೆ ಆದ್ದರಿಂದ ಅದಕ್ಕೆ ಬೋಳದ ಗುತ್ತು ಅಂತ ಹೆಸರು. ಹೌದೌದು, ಊರಿಗೊಂದು ಗುತ್ತು ಇರ್ತದೆ. ಆ ಗುತ್ತಿನ ಪ್ರಕಾರ ಮನೆತನದ ಹೆಸರು ಅದು ಬೋಳದ ಗುತ್ತು ಅಂತ. ಮನೆತನದ ಹೆಸರು. ಈ ಕಂಬಳ ಓಡಿಸೋ ಮುಂಚೆ ಅಂದರೆ ಕಂಬಳ ಗದ್ದೆಗೆ ಹೋಗೋ ಮುಂಚೆ ಈ ಒಂದು ಕ್ರಮ ಇರುತ್ತೆ. ಇದು ಖಾಲಿ ಒಂದು ಓಡಿಸೋದು ಮಾತ್ರ, ಇದೊಂದು ಜಾನಪದ ಕ್ರೀಡೆ, ಇದಕ್ಕೊಂದು ಸಾಂಪ್ರದಾಯಿಕ ನೆಲೆ ಇದೆ. ಇಲ್ಲಿ ಯಾವ ಥರ ಅದರ ಪ್ರೋಸೆಸ್? ಫಸ್ಟಿಗೆ ನಮ್ಮ ದೇವರಿಗೆ ದೀಪ ಇಟ್ಟು, ಆ ನಂತರ ತುಳಸಿ ಇದಕ್ಕೆ ದೀಪ ಇಟ್ಟು, ಮತ್ತು ಗುತ್ತಿನ ಮನೆಗೆ ಹೋಗಿ ಅಲ್ಲಿ ದೇವರಿಗೆಲ್ಲ ದೀಪ ಇಟ್ಟು ನಾಗನಿಗೆ ಕೈ ಮುಗಿದು ಆ ನಂತರ ಕಂಬಳಕ್ಕೆ ಹೊರಡುವ ಕ್ರಮ. ಕುದಿಗೆ ಹೋಗುವಾಗಲೂ ಫಸ್ಟಿಗೆ ಅದೆಲ್ಲ ಕ್ರಮ ಮಾಡಿ, ಮತ್ತು ಫಸ್ಟಿಗೆ ಊರಿನ ದೇವರಿಗೆಲ್ಲ ಪೂಜೆ ಕಟ್ಟಿಸಿ ಆ ನಂತರ ಕಂಬಳಕ್ಕೆ ಕುದಿಗೆ ಹೋಗುವ ಮುಂಚೆ ಎಲ್ಲ ರೆಡಿ ಮಾಡೋದು, ಮತ್ತು ಕಂಬಳ ಕುದಿ ಓಡಿಸೋದು. ಒಳ್ಳೆಯ ದಿನ ನೋಡಿ. ಈಗ ಇಲ್ಲಿ ಎಷ್ಟು ಜೊತೆ ಕೋಣಗಳಿವೆ? ಇಲ್ಲಿ 4 ಜೊತೆ ಕೋಣ ಉಂಟು. ಅಂದರೆ ಜೊತೆ ಮಾಡಿ ಅದನ್ನು ಓಡಿಸೋದು. ಎಲ್ಲ ಓಡಿಸಂತ ಸಾಕಷ್ಟು ಎಲ್ಲ ಕಂಬಳಗಳಲ್ಲಿ ಕೂಡ ಪ್ರಶಸ್ತಿಯನ್ನು ಎಲ್ಲ ಪ್ರೈಸ್ ಹೊಡೆದ ಕೋಣವನ್ನೇ ನಾವು ತಂದದ್ದು. ಎಲ್ಲ ಪ್ರಶಸ್ತಿಗಳನ್ನು ಗೆದ್ದಿರ್ಬೋದು. ಒಂದು 150ರಿಂದ ಮೇಲೆ ಬರ್ಬೋದು. 150ರಿಂದ ಮೇಲೆ. ಹೌದು. ಎಲ್ಲ ಮುಂಚೆಯಿಂದ ಇವರು ಹಿರಿಯರು ಇಲ್ಲಿಂದ ಬಂದು 150 ಪದಕದಿಂದ ಜಾಸ್ತಿ ಮೆಡ್ಲ್ ಹೊಡೆದಿದೆ. ಒಂದು ವರ್ಷ 18 ಕಂಬಳದಲ್ಲಿ ಸಹ ಮೆಡ್ಲ್ ಹೊಡೆದಿದ್ದಾರೆ. ಹೌದು. ಎಲ್ಲ ಕಂಬಳದಲ್ಲಿ ಸಹ. ಮತ್ತು ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ಏನಂದರೆ ಸರ್, ಈಗ ಕಂಬಳದಲ್ಲಿ ಎಷ್ಟು ಖರ್ಚಾಗುತ್ತೆ? ಒಂದು ಕಂಬಳ, ಒಂದು ಕೋಣವನ್ನು ಸಾಕಿ ಒಂದು ಕಂಬಳವನ್ನು ಮುಗಿಸ್ಬೇಕಾದ ಒಂದು ಅಂದಾಜು ಎಷ್ಟು ಖರ್ಚಾಗುತ್ತೆ? ಅದು ಹೇಳಲಿಕ್ಕಾಗೋದಿಲ್ಲ. ಯಾಕಂತ ಹೇಳಿದರೆ ನಮ್ಮ ಸತೀಶ್ ಶೆಟ್ಟಿ, ಜಗದೀಶ್ ಶೆಟ್ಟಿ, ಸಂತೋಷ್ ನಮ್ಮ ಫ್ರೆಂಡ್ನವರು ಕೊಡೋ ದುಡ್ಡೆಲ್ಲ ಅವರೇ. ಆದ್ದರಿಂದ ನಮಗೆ ಎಷ್ಟು ಖರ್ಚು ಬೀಳ್ತದೆ ಹೇಳಲಿಕ್ಕಿಲ್ಲ. ಹೆಚ್ಚು ಒಂದು ವರ್ಷಕ್ಕೆ ಇಷ್ಟು ಇರುವಾಗ 1.5 ಕೋಟಿಯವರೆಗೆ ಬೇಕು. 1.5 ಕೋಟಿ ಒಂದು ವರ್ಷಕ್ಕೆ ಎಲ್ಲ ಖರ್ಚು ಸೇರಿ ಒಂದು ಕೋಣಕ್ಕೆ 1.5 ಕೋಟಿವರೆಗೆ ಬೇಕು. 1.5 ಕೋಟಿ ತನಕ ಖರ್ಚು ಮಾಡಿ ಒಂದು ಕಂಬಳ ಖರ್ಚು ಬೇಕಾಗ್ತದೆ. ಅಷ್ಟು ಖರ್ಚು ಬರ್ತದೆ. ಎಲ್ಲ ಮೇಂಟೈನ್ ಟೋಟಲ್ ಎಲ್ಲ ಖರ್ಚು. ಕಂಬಳಕ್ಕೆ ಹೋಗುವ ನೇಗಿಲು ಓಡಿಸೋರ್ದು, ಅದು ಉಳುಮೆ ಮಾಡೋದು, ಉಳುಮೆ ಮಾಡಲಿಕ್ಕೆ ಸಹ 10-15 ಜನ ಇಲ್ಲದ್ರಲ್ಲೇ ಅದು ಉಳುಮೆ ಮಾಡಲಿಕ್ಕೆ ಸಹ ಆಗೋದಿಲ್ಲ ಅಲ್ಲ. 3 ಜನ ಕ್ಯಾಂಪ್ ಬೇಕು. ಎಲ್ಲ ಸೇರುವಾಗ ಎಲ್ಲ ಖರ್ಚು, ಹೋಗುವ ಬರೋದು ಎಲ್ಲ ಖರ್ಚು ಬಿಡ್ದು 1.5 ಕೋಟಿಯವರೆಗೆ ಬೇಕು. ಒಂದು ಕಂಬಳಕ್ಕೆ 1 ಲಕ್ಷದ ಮೇಲೆ ಹೋಗ್ತದೆ ಖರ್ಚು. ಹೌದು. ಒಂದು ಶನಿವಾರ ಆದಿತ್ಯವಾರ ಕಂಬಳಕ್ಕೆ 1 ಲಕ್ಷದಿಂದ ಕಂಬಳ ದಾಟ್ತದೆ. ಎಷ್ಟು ಜನ? ಒಂದು 40-42 ಜನ ಟೀಮ್ನಲ್ಲಿದ್ದಾರೆ. ಟೀಮ್ನಲ್ಲಿದ್ದಾರೆ. ಈ ಬೋಳಗುತ್ತಿನ ಟೀಮಿನಲ್ಲಿ 40-42 ಜನ ಇದ್ದಾರೆ. ಕೆಲವು ಕಂಬಳದಲ್ಲಿ 2 ಪವನ್ ಕೊಡ್ತಾರೆ ಫಸ್ಟಿಗೆ, 1 ಪವನ್ ಕೊಡ್ತಾರೆ. ನಮ್ಮ ಕೋಣ ಒಂದು ಕೆಲವದಲ್ಲಿ AB ಮೆಡಲ್ ಹೊಡೆದದ್ದುಂಟು, 1 ಮೆಡಲ್ ಹೊಡೆದದ್ದು ಉಂಟು. ಒಂದು ಕಂಬಳದಲ್ಲಿ 3 ಸಣ್ಣ ವಿಭಾಗದಲ್ಲಿ ಸಹ ಇವರು 3 ಜೊತೆ ಕೋಣ ಓಡಿಸ್ತಿದ್ರು. ಅದರ ಸಣ್ಣದಲ್ಲಿ AB ಹೊಡೆದದ್ದುಂಟು, ದೊಡ್ಡ ಸೀನಿಯರ್ನಲ್ಲಿ ಸಹ ಫಸ್ಟ್ ಹೊಡೆದದ್ದುಂಟು. ಅದು ಇಲ್ಲ, ಅದು ಮುಂಚಿನವರ ಹಿರಿಯರ ಒಂದು ಕಲೆಯನ್ನು ಉಳಿಸಬೇಕು ಅಂತ ಹೇಳಿ ಸಂತೋಷ್ ಶೆಟ್ಟಿ ಮತ್ತು ಜಗದೀಶ್ ಶೆಟ್ಟಿ, ಸತೀಶ್ ಶೆಟ್ಟಿ ಅವರು ಇದನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಈಗ ಈ ಕೋಣಗಳ ಮುಖಾಂತರ ಈಗ ಬೋಳದ ಶೆಟ್ಟಿಗೆ ಒಂದು ಬಹಳ ಒಂದು ಹೆಸರು ಬಂದಿದೆ ಅಂತ. ಹೌದು. ಅದು ಎಲ್ಲ ಜನಗಳು ಎಲ್ಲಿ ಅವರು ಹೋಗ್ಬೇಕಂತಿಲ್ಲ, ಅವರಿಗೂ ಪರಿಚಯ ಉಂಟು. ಆದರೂ ಅವರ ಪರಿಚಯ, ಇವರು 3 ಜನ ಪರಿಚಯ ಉಂಟಲ್ಲ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಲ್ಲ, ಎಲ್ಲ ಕಡೆ ಕರ್ನಾಟಕದಲ್ಲಿ ಮತ್ತು ಎಲ್ಲ ಈ ಕಂಬಳ ಕ್ರೀಡೆಯಲ್ಲಿ ಆಸಕ್ತಿ ಇದ್ದವರಿಗೆ ಎಲ್ಲ ಅವರಿಗೂ ಪರಿಚಯ ಉಂಟು. ಇವರಿಗೊಂದು ಬೇರೆ ಫ್ಯಾನ್ ಫಾಲೋವರ್ಸ್ ಇದೆ, ಅದೇ ರೀತಿ ಆ ಕೋಣಗಳಿಗೂ ಕೂಡ ಒಂದು ಬೇರೆ ಫ್ಯಾನ್ ಫಾಲೋವರ್ಸ್ ಇದೆ. ಅದು ನಮಗೆ ಹೇಳಲಿಕ್ಕೆ ಬಾರ್ದು. ಯಾಕಂತೇಳಿ ನಾವು ಅವರ ಫ್ರೆಂಡ್, ಅವರನ್ನೇ ಹೊಗಳಿದಾಗೆ ಆಗ್ತದೆ. ಅದನ್ನು ನೀವು 4 ಜನ ಬೇರೆಯವರಿಗೆ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗ್ತದೆ.
ಎಷ್ಟು ಜನ ಇದ್ದಾರೆ ಅದರ ಒಟ್ಟಿಗೆ. ಅದು ಬಲ್ಲ ಒಂದು ನಮ್ಮ ರಾಕೆಟ್ ಬಲ್ಲ ಅಂತ ಉಂಟು, ಅದು ಹೋಗುವಾಗ ಹಿಂದೆ ಹೋಗುವ ಜನವೇ ಬೇರೆ. ಒಂದು ಓಡಿಸಿ ಬಂದ ನಂತರ ಅದರ ಬೆನ್ನಲ್ಲಿ ಹಿಂದೆ ನಿಲ್ಲುವ ಜನವೇ ಬೇರೆ ಇದ್ದಾರೆ. ಹಾಗಾಗಿ ಅಭಿಮಾನಿಗಳು ಭಾರಿ ಜನ ಇದ್ದಾರೆ ಬೊಲ್ಲನಿಗೆ ಮತ್ತು ಧೋನಿಯವರಿಗೆ ಮತ್ತು ಕಾಲನಿಗೆ. ಹಾಂ, ಅದಕ್ಕೆ ಸಪ್ರೇಟ್ ಆಗಿರ್ತಾರೆ, ಕೋಣದ್ದೆಂದು ಇರ್ತದೆ. ಒಂದು ಹಗ್ಗ ಬರ್ತದೆ, ನೇಗಿಲು ಬರ್ತದೆ, ಹಗ್ಗ ಸಣ್ಣದು ಬರ್ತದೆ. ನೇಗಿಲು ಸಣ್ಣದರಲ್ಲಿ ಭಾಗವಹಿಸಲಿಕ್ಕೆ ಉಂಟು. ಇಲ್ಲಿ ಮೊದಲು ಸಣ್ಣ ವಿಭಾಗದಲ್ಲಿ ಸೀನಿಯರ್ನಲ್ಲಿ ಓಡಿಸ್ತಿದ್ರು, ಅದು ಜೂನಿಯರ್ ಆದ ನಂತರ ಜೂನಿಯರ್ನಲ್ಲಿ ಓಡಿಸ್ತಿದ್ದಾರೆ ಈಗ. ಹೌದು.